ನಮಸ್ಕಾರ ವೀಕ್ಷಕರೇ, ದಿಶಾ ದಿಗಂತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಿಂದೂ ಎನ್ನುವ ಮಾತಿನಿಂದಲೇ ನಿನ್ನಲ್ಲಿ ವಿದ್ಯುತ್ ಸಂಚಾರವಾಗಬೇಕು, ಆಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ ಎಂಬ ಹೇಳಿಕೆಯಿಂದಲೇ ಪ್ರಖ್ಯಾತವಾಗಿರುವಂತಹ ಶ್ರೀಯುತ ಗೋವಿಂದ್ ನಾಯಕ್ ಭಟ್ಕಳ ಇವರೊಂದಿಗಿನ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಯುತರು ಬಿಜೆಪಿಯ ನಾಯಕರು, ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾರ್ಯಪಡೆಯ ಅಧ್ಯಕ್ಷರು. ಸರ್, ತಮ್ಮ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಹೇಳಿ. ಬಾಲ್ಯದ ಬಗ್ಗೆ, ನಿಮ್ಮ ಕಾರ್ಯ ಹೇಗೆ ಈ ಕ್ಷೇತ್ರಕ್ಕೆ ಬಂದ್ರಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಬಾಲ್ಯದ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ಕಡು ಬಡತನದಿಂದ ಬಾಲ್ಯ ಪ್ರಾರಂಭ ಆಗಿತ್ತು. ಅಲ್ಲಿಂದ ಬಾಲ್ಯದಿಂದನೇ ಸ್ಕೂಲು, ಬಾಲ್ಯದ ವ್ಯವಸ್ಥೆಯಿಂದ ಇಡೀ ರಾಜ್ಯಕ್ಕೂ ಮತ್ತು ದೇಶಕ್ಕೂ ಗೊತ್ತಿದೆ ಭಟ್ಕಳ ಯಾವ ಥರ ಪರಿಸ್ಥಿತಿಯಲ್ಲಿದೆ ಅಂತ. 1992ರಲ್ಲಿ ಒಂದು ಗಲಭೆ ಆಗಿತ್ತು ಭಟ್ಕಳದಲ್ಲಿ. ಆವಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದರು. ಆ ಸಮಯದಲ್ಲಿ ಒಂದು ಗಲಭೆ ಆದಾಗೂ ಆ ಗಲಭೆ ಅಷ್ಟಿಗೆ ನಿಂತಿತ್ತು. 1993ರಲ್ಲಿ ಭಟ್ಕಳದ ಪ್ರತಿಷ್ಠೆ ಜಾತ್ರೆ ರಥೋತ್ಸವದ ಬ್ರಹ್ಮ ರಥೋತ್ಸವದ ಮೇಲೆ ಕಲ್ಲು ತೂರಾಟ ಆಯಿತು. ಕಲ್ಲು ತೂರಾಟ ಆದ ಮೇಲೆ ಹಿಂದೂಗಳು ತಮ್ಮ ಪಾಡಿಗೆ ರಾತ್ರಿ ಸಿನಿಮಾಗಳನ್ನು ನೋಡಿ ಮನೆಗೆ ಹೋಗುವಂಥ ಒಂದು ವಾಡಿಕೆ. ಅಲ್ಲಿಂದ ಅದೇ ದಿವಸ ತಮ್ಮ ಪಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಮಾರಣಾಂತಿಕ ಹಲ್ಲೆಗಳು ನಡೀತು ಮುಸಲ್ಮಾನರಿಂದ. ಅಲ್ಲಿಂದ ಗಲಭೆ ಪ್ರಾರಂಭ ಆಯಿತು ಭಟ್ಕಳದಲ್ಲಿ. ಎಲ್ಲಾದರೂ ಒಂದು 8-9 ತಿಂಗಳ ಕರ್ಫ್ಯೂ ಅದ ಅನ್ನೋದಾದ್ರೆ ಇಡೀ ದೇಶದಲ್ಲಿ ಅದು ಭಟ್ಕಳದಲ್ಲಿ. ಆ ಗಲಭೆಯಲ್ಲಿ ಹಿಂದೂಗಳ ಅಳಿವು ಉಳಿವಿನ ಪ್ರಶ್ನೆ ಆಗಿತ್ತು. ನಮ್ಮದು ಒಂದು ಪುಟ್ಟ ಗ್ರಾಮ ಆಗಿತ್ತು, ಹನುಮಾನ್ ನಗರ ಅಂತ, ಭಟ್ಕಳ ನಗರ ವ್ಯಾಪ್ತಿಯಲ್ಲಿ ಬರ್ತದೆ. ಅಲ್ಲೂ ನಮ್ಮ ಮನೆಗಳನ್ನ ಬೆಂಕಿ ಹಾಕಿದ್ರು. ಅದನ್ನ ನೋಡಿ ಒಂದು ನಾವು ಬದುಕಬೇಕು, ಇಲ್ಲ ಹೋರಾಟ ಮಾಡಿ ಇಲ್ಲಿ ಉಳಿಬೇಕು, ಎರಡು ವಿಷಯಗಳಿತ್ತು ನಮ್ಮ ಹತ್ರ. ಆಗಲೇ ನಾವು ಮಾಜಿ ಸಂಸದರಾದ ಅನಂತಕುಮಾರ್ ಹೆಗಡೆ ಅವರು ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಚಾಲಕರಾಗಿದ್ದರು. ನಮಗೆ ಒಂದು ಸಂಘಟನೆಯ ಬಲ ಬೇಕಾಗಿತ್ತು. ನಮಗೆ ಆ ಸಂಘಟನೆ ಬಲ ಇಲ್ಲ ಆದ್ರೆ ನಮ್ಮ ಹತ್ರ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಒಂದು ಅಂಗ. ಅವಾಗ ಹಿಂದೂಗಳನ್ನೆಲ್ಲ ಸೇರಿಸಿ ನಾವು ಪ್ರತಿಭಟಿಸಿದ್ದೇವೆ. ಪ್ರತಿಭಟಿಸಿದಾಗ ಹಿಂದೂ ಜಾಗರಣ ವೇದಿಕೆ ಪ್ರಾರಂಭ ಆಯಿತು. ಅಲ್ಲಿ ಆ ಹಿಂದೂ ಜಾಗರಣ ವೇದಿಕೆ ಪ್ರಾರಂಭ ಆದ ಸಮಯದಲ್ಲಿ ನಾನೊಂದು ನಗರದ ಸಂಚಾಲಕ, ಹನುಮಾನ್ ನಗರ ಅನ್ನೋ ಗ್ರಾಮದ ಸಂಚಾಲಕನಾಗಿದ್ದೆ. ಇದು ಯಾಕಂದ್ರೆ ಹಿಂದೂಗಳ ರಕ್ಷಣೆ ಮಾಡ್ಕೊಳ್ಳೋಕಾಗಿ ಒಂದು ಸಂಘಟನೆ ಮಾಡಿದ್ದೇವೆ ನಾವು, ಮತ್ತೆ ಬೇರೆ ಉದ್ದೇಶ ನಮಗಿಲ್ಲಾಗಿದೆ. ಆ ನಿರಂತರ ಗಲಭೆ ನಡೀತಾ ಇತ್ತು. ಸುಮಾರು 18 ಜನ ಬಂಧುಗಳನ್ನ ಕಳ್ಕೊಂಡಿದ್ದೇವೆ. ಸ್ವತಃ ನನ್ನ ಮಾವನನ್ನ ಹತ್ಯೆ ಮಾಡಿದ್ರು ಅಲ್ಲಿ ಮುಗ್ದೋಮ್ ಕಾಲನಿ ಅಂತ, ನಮ್ಮ ಮನೆಯಿಂದ ಒಂದು 300 ಮೀಟರ್ ವ್ಯಾಪ್ತಿಯಲ್ಲಿ. ಅದನ್ನು ಬಾಡಿಯನ್ನು ಸಿಕ್ಕದೆ ಒಂದು 4-5 ದಿವಸ ಗುಡ್ಡದ ಮೇಲೆ ಉಪ್ಪೆಲ್ಲ ಹಾಕಿ ಅವ್ರ ಸೈಕಲನ್ನು ಮುಚ್ಚಾಕಿ ಆ ಬಾಡಿಯನ್ನು ಹಾಕಿದ್ರು. 3 ದಿವಸ ಮೇಲೆ ಆ ಬಾಡಿಯನ್ನು ಸಿಕ್ಕಿದ್ರು. ಹಾಗೆ VB ನಾಯ್ಕ್ ಅಂತ ಟೆಲಿಫೋನ್ ಆಪರೇಟರ್ನ ಮರ್ಡರ್ ಆಗಿತ್ತು. ವಿಶ್ವನಾಥ್ ಭಟ್ಟನ್ನ ಮರ್ಡರ್ ಆಗಿತ್ತು. ಹೀಗೆ ಸಾಕಷ್ಟು ಜನರ ಹಿಂದೂಗಳೆಲ್ಲ ಹತ್ಯೆ ಆಗಿತ್ತು. ಆ ಸಮಯದಲ್ಲಿ ನಮ್ಗದೇ ಹಿಂದುತ್ವದ ಒಂದು ಅಲೆ ಮೇಲೆ ಸಂಘಟನೆಗೆ ಪ್ರವೇಶ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ನಾನು ಆ ಅವಕಾಶವನ್ನು ಸಿಕ್ಕಿದಾಗ ಅನಂತಕುಮಾರ್ ಹೆಗಡೆ ಅವರು ಹಿಂದೂ ರಕ್ಷಣೆಗಾಗಿ ಪಣ ತೊಟ್ಟಿದ್ರು. ಅದರೊಟ್ಟಿಗೆ ನಾವು ಅವರೊಟ್ಟಿಗೆ ಸೈನ್ಯ ಆಗಿ ಸೇರಿದ್ರು. ನನ್ನೊಟ್ಟಿಗೆ ಸಾಕಷ್ಟು ಜನಗಳು ಇದ್ರು. ಆದರೆ 1993ರಲ್ಲಿ ಡಿಸೆಂಬರ್ 8ಗೆ ಅನಂತಕುಮಾರನ್ನ ಬಂಧನ ಮಾಡ್ತದೆ ಆಗಿನ ಸರ್ಕಾರ, ಪೊಲೀಸ್ ಇಲಾಖೆ. ಆ ಬಂಧನ ಮಾಡಿದಾಗ ಆ ಬಂಧನವನ್ನ ಪ್ರತಿಭಟಿಸಿ ನಾವು ಅನಂತಕುಮಾರ್ನ ನಿರಪರಾಧಿ ಅವರನ್ನ ಬಂಧನ ಮಾಡಬಾರ್ದಂತ ಪ್ರತಿಭಟಿಸಿದಾಗ ಅವಾಗ ಅಲ್ಲಿ ಗೋಲಿಬಾರ್ ಆಗ್ತದೆ. ಆ ಗೋಲಿಬಾರ್ ಆದ ಸಮಯದಲ್ಲಿ ಮುಗ್ಧರು ವ್ಯಾಪಾರಕ್ಕೆ ಹೋಗುವಂಥವ್ರಿಗೆ ಒಬ್ಬರು ವಿಶ್ವನಾಥ್ ಭಟ್ ಅಂತವ್ರ ಮೇಲೆ ಗೋಲಿಬಾರ್ ಆಗ್ತದೆ, ದೇವಾಯ ನಾಯ್ಕ್ ಅನ್ನೋ ಮೇಲೆ ಗೋಲಿಬಾರ್ ಆಗ್ತದೆ, ರಾಮಚಂದ್ರ ದೇವಡಿಗ್ ಅನ್ನೋ ಮೇಲೆ ಗೋಲಿಬಾರ್ ಆಗ್ತದೆ. ಅವರು ಆ ಸಮಯದಲ್ಲಿ ಯಾರು ಸಾಯಲಿಲ್ಲ, ಭಗವಂತನ ಕೃಪೆ ಎಲ್ಲರೂ ಉಳಿದ್ರು. ಅದನ್ನ ಆ ಪ್ರತಿಭಟಿಸಲಿ ಬಂದಾಗ ಅಲ್ಲಿಂದ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾಗ ಚೆದ್ರು ಹೋಗ್ಬೇಕಾದ್ರೆ ಶ್ರೀಧರ್ ನಾಯ್ಕ್ ಅನ್ನೋ ಮೇಲೆ ಮುಸಲ್ಮಾನರು ಗೋಲಿನ ಚಲಾಯಿಸಿದ್ರು. ಆ ಟೈಮಲ್ಲಿ ನಮ್ಮನ್ನ ಬಂಧನ ಮಾಡಿದ್ರು. ಅದಕ್ಕೂ ಮೊದಲೇ ಅನಂತಕುಮಾರ್ನ ಬಂಧನ ಮಾಡಿ ಹಿಗ್ಗಾಮುಗ್ಗ ಟಾರ್ಚ್ ಮಾಡ್ತಾ ಇದ್ರು. ಆ ಸಮಯದಲ್ಲಿ ನನ್ನನ್ನು ಬಂಧನ ಮಾಡಿದ್ರು. ನನ್ನನ್ನು ಬಂಧನ ಮಾಡಿದಾಗ ನನ್ನನ್ನು
ಸತತವಾಗಿ 4-5 ದಿವಸ ಪೊಲೀಸ್ ಠಾಣೆಯಲ್ಲಿ ಕಟ್ಟಾಕಿ ನಮ್ಮನ್ನ ಅನಂತಕುಮಾರನ ನಮ್ಮನ್ನ ಏನು ಹಿಂಸೆ ಕೊಡಬೇಕು ಕೊಡ್ಲಿಲ್ಲ ಅನ್ನೋ ಹಿಂಸೆಯನ್ನು ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ನಮ್ಮನ್ನ ಅನಂತಕುಮಾರ್ ಹೆಗಡೆ ಅವರನ್ನ ಬಳ್ಳಾರಿ ಜೈಲು ತಗೊಂಡೋದ್ರು, ನಮ್ಮನ್ನೆಲ್ಲ ಬೆಳಗಾವಿ ಜೈಲು ತಗೊಂಡೋದ್ರು. ನನಗೊಂದು ನೆನಪಿದೆ, ನನ್ನನ್ನ ಕೈಯನ್ನ ರಕ್ತಸ್ರಾವ ಆಗಿ ಕೈ ಫ್ರಾಕ್ಚರ್ ಆಗಿ ನನ್ನನ್ನು ಅಡ್ಮಿಟ್ ಮಾಡಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನು ಊಟ ಮಾಡುವಂತ ಸ್ಥಿತಿ ಇಲ್ಲಾಗಿತ್ತು. ಆ ಸಮಯದಲ್ಲಿ ನಮ್ಮ ನಗರ ಅಧ್ಯಕ್ಷರಾದ ಮಂಜಪ್ಪ ನಾಯ್ಕರಿದ್ರು, ಅವ್ರ ಹೋಟೆಲ್ದಲ್ಲಿ ಒಬ್ಬ ನಮ್ಮ ಗೊಂಡು ಸಮುದಾಯದ ಒಬ್ಬ ವ್ಯಕ್ತಿ ಅಲ್ಲಿ ಕೆಲಸ ಮಾಡ್ತಿದ್ದ. ಆ ಸಮಯದಲ್ಲಿ ಅವನು ನನಗೆ ಊಟನ್ನು ಉಣಿಸಿದಂತ ದಿವಸ ನನ್ನ ಕಣ್ಣೆದುರು ಬರ್ತಾ ಇದ್ದ. ಆ ಸಮಯದಲ್ಲಿ ನನ್ನ ಕೈಯನ್ನ ಫ್ರಾಕ್ಚರ್ ಆದಂತ ನನ್ನನ್ನು ಆಂಬ್ಯುಲೆನ್ಸ್ ಮೇಲೆ ಮಣಿಪಾಲ್ಗೆ ರೆಫರ್ ಮಾಡಿದ್ರು ಡಾಕ್ಟ್ರು. ಆ ಸಮಯದಲ್ಲೂ ಆಗಿನ SP ಈಗೇನು ಇವತ್ತು ಹತ್ಯೆ ಆಯ್ತಾರ ಅವ್ರ ಮಗಳು ಮತ್ತೆ ಅವ್ರ ಹೆಂಡತಿ ಅವರನ್ನ ಹತ್ಯೆ ಮಾಡಿದ್ರಲ್ಲ, ಅವ್ರ ಆಂಬ್ಯುಲೆನ್ಸ್ ಅನ್ನ ತಡೆದು ಮತ್ತೆ ನಮ್ಮನ್ನ ಟಾರ್ಚ್ ಮಾಡಿದಂತ ದಿವಸ ಇದೆ. ಆ ಸಮಯದಲ್ಲಿ ಅಲ್ಲಿಂದ ಆದ ತಕ್ಷಣ ನಮ್ಮನ್ನ ಬೆಳಗಾವಿ ಜೈಲಿಗೆ ಕಳ್ಸಿದ್ರು. ಆ ಟೈಮ್ದಲ್ಲಿ ಭಟ್ಕಳದಲ್ಲಿ ಶಾಂತಿ ಸಭೆಗಂತ ಕರೆದು ಡಾಕ್ಟರ್ ಚಿತ್ತರಂಜನ್ ಅವರನ್ನ, ಸುರೇಂದ್ರ ಶಾನ್ಭಾಗ್ರಂತನ, NG ಕೊಲ್ಲೆ ಅಂತವ್ರನ್ನ, ಲಕ್ಷ್ಮಣ್ ನಾಯ್ಕ ಅಂತವ್ರನ್ನ, GP ನಾಯ್ಕ ಅಂತವ್ರನ್ನ ಎಲ್ಲ ಪ್ರಮುಖರನ್ನ ಶಾಂತಿ ಸಭೆ ಕರೆದು ಅದನ್ನ ಸೀದಾ ಬೆಳಗಾವಿ ಜಾವಿಗೆ ಇಟ್ಟು. ಆ ಬೆಳಗಾವಿ ಜೈಲಲ್ಲಿ ಡಾಕ್ಟರ್ ಚಿತ್ತರಂಜನರ ಸಮೇತ ಒಟ್ಟಿಗೆ ಸಂಪರ್ಕ, ಸುರೇಂದ್ರ ಶಾನ್ಭಾಗ್ರ ಸಂಪರ್ಕ, NG ಕೊಲ್ಲೆ ಅವ್ರ ಸಂಪರ್ಕದಲ್ಲಿ ಬಂದ ನಾನು. ಅವಾಗ ನನಗೆ 93 ಅಂದ್ರೆ ನನಗೆ 1900 ನನ್ನ ಬರ್ತಡೇ, ನನ್ನ ಹುಟ್ಟಿದ್ದು 71ರಲ್ಲಿ, ಒಂದು 22-23 ವರ್ಷ ವಯಸ್ಸು ನನಗೆ. ಅವಾಗ ನಾವು ಒಂದು ಪಣ ತೊಟ್ಟಿದ್ದೇವೆ, ಒಂದು ಉಳಿಬೇಕು ನಾವು ಅಥವಾ ಹೋರಾಟ ಮಾಡಿ ಸಾಯ್ಬೇಕು. 2 ಉದ್ದೇಶ ಇತ್ತು ನಮ್ಮಲ್ಲಿ. ಆ ಉದ್ದೇಶದಿಂದ ನಿರಂತರವಾಗಿ ಇವತ್ತು ಹಿಂದೂ ಸಂಘಟನೆಗೆ ಬದ್ಧನಾಗಿ ಇದ್ದೇನೆ. 1993ರಲ್ಲಿ ನಾನು ಆಗಿನ ಮಾಜಿ ಶಾಸಕರ, ದಿವಂಗತ ಮಾಜಿ ಶಾಸಕರ ಡಾಕ್ಟರ್ ಚಿತ್ತರಂಜನ್ ಅವರು, ಸುರೇಂದ್ರ ಶಾನ್ಭಾಗ್ರು, NG ಕೊಲ್ಲೆ ಅವರು, ಲಕ್ಷ್ಮಣ್ ನಾಯ್ಕರು, ಹೀಗೆ ಹಲವಾರೊಟ್ಟಿಗೆ ನಾನು 22ನೇ ವಯಸ್ಸಿನಲ್ಲಿ ನಾನು ಬೆಳಗಾವಿ ಜೈಲಲ್ಲಿ 30 ದಿವಸ ಇದ್ದೆ. ಅದಾದ ನಂತರ 1999ರಲ್ಲಿ ಕಾರವಾರ ಜೈಲಲ್ಲಿದ್ದೆ. 2006ರಲ್ಲಿ ಒಂದು ಭಟ್ಕಳದ ಬಂದರ್ ರೋಡ್ನಲ್ಲಿ ಒಂದು ಜಟ್ಕದ ಮನೆಯನ್ನ ಕಿತ್ತೋಗಿಸಿದ್ರು ಅನ್ನೆ ಕೋಮನವರು. ಅದರ ವಿರುದ್ಧ ಹೋರಾಟ ಮಾಡಿ ಆ ಸಮಯದಲ್ಲಿ ಶ್ರೀಧರ್ ನಾಯ್ಕ ಅನ್ನೋ ಒಬ್ಬನ ಹತ್ಯೆ ಆಗಿತ್ತು. ಅದನ್ನ ಪ್ರತಿಭಟಿಸಿದಾಗ ಪೊಲೀಸರು ಬಂಧನ ಮಾಡಿ 60 ದಿವಸ ಬೆಳಗಾವಿ ಜೈಲಲ್ಲಿದ್ದೆ, 30 ದಿವಸ ಭಟ್ಕಳ ಜೈಲಲ್ಲಿದ್ದೆ. ಒಟ್ಟು 90 ದಿವಸ 2006ರಲ್ಲಿದ್ದೆ. ತದನಂತರ 2016ರಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಹಿಂದೂಗಳ ಅಂಗಡಿಯನ್ನ ಒಕ್ಕಲೆಬ್ಬಿಸುವಂತ ಒಂದು ತಂತ್ರ ಪುರಸಭೆ ಪ್ರಾರಂಭ ಮಾಡ್ತು. ಆ ಸಮಯದಲ್ಲಿ ರಾಮಚಂದ್ರ ನಾಯ್ಕ ಅನ್ನೋನು ಪುರಸಭೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ. ಅವನಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಅಲ್ಲಿ ಪುರಸಭೆಯವರೇ ನೇರವಣೆ. ಆ ಸಮಯದಲ್ಲಿ ಪ್ರತಿಭಟಿಸಿದಾಗ ಆ ಸಮಯದಲ್ಲೂ ನಮ್ಮನ್ನ ಬಂಧನ ಮಾಡಿ ಸುಮಾರು 27 ದಿವಸ ಕಾರವಾರ ಜೈಲಲ್ಲಿ ಉಳಿಯುವಂತ ಪರಿಸ್ಥಿತಿ ಬಂತು. ಹಾಗಾಗಿ ಒಟ್ಟಾರೆ 1993ರಿಂದ ನಿರಂತರ ಹೋರಾಟದಲ್ಲಿ ಒಂದು 28ರಿಂದ 30 ಕೇಸನ್ನ ಅನುಭವಿಸ್ತಾ ಇದ್ದೆ. ಅದು ಭಟ್ಕಳದಲ್ಲಿರ್ಬೋದು, ಕಾರವಾರ ಸೆಷನ್ ನ್ಯಾಯಾಲಯದಲ್ಲಿರ್ಬೋದು. ಇವತ್ತು ಎಲ್ಲ ಕೇಸನ್ನ ಬಂದ ಮುಕ್ತನಾಗಿ ಒಂದು ಸೆಷನ್ ಕೋರ್ಟ್ನಲ್ಲಿ ಒಂದು ಕೇಸಿನಲ್ಲಿ ಇವತ್ತು ಚಾಲ್ತಿಯಲ್ಲಿದೆ. ಹಾಗಾಗಿ ಇಷ್ಟು ವಿಷಯ ನನ್ನ ಹೋರಾಟದ ಸಂಗತಿಗಳು. ಹಾಗೆ ಒಂದು ಸಮಯದಲ್ಲಿ ಉತ್ತರ ಕೊಪ್ಪದಲ್ಲಿ ಒಂದು ಹೋರಾಟನ ಪ್ರಾರಂಭ ಮಾಡಿದ್ರು. ಅಲ್ಲಿ ಮತಾಂತರಗಳು ನಡೀತಾ ಇತ್ತು. ಆ ಸಮಯದಲ್ಲೂ ನಾವು ಹಿಂದೂ ಜಾಣ ವೇದಿಕೆ ತಾಲೂಕು ಸಂಚಾಲಕರಿದ್ದಾಗ ಆ ಹೋರಾಟವನ್ನು ಕೈಗೊಂಡಿದೆ. ಇವತ್ತು ಆ ಮತಾಂತರವನ್ನ ಅಲ್ಲಿ ನಿಂತಿದೆ. ಅದು ಒಂದು ನನಗೆ ಹೆಮ್ಮೆ ಇದೆ. ಹಾಗಾಗಿ ಇಷ್ಟೆಲ್ಲ ನನ್ನ ಜೀವಮಾನದ ಹೋರಾಟ. ಗೋವನ್ನ ಸಂರಕ್ಷಣೆ ಮಾಡಿ ಗೋಶಾಲೆಗೆ ಕಳಿಸ್ಕೊಡ್ತೇವೆ ನಾವು. ಆ ಗೋಶಾಲೆಯಲ್ಲಿ ಗೋವನ್ನ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಆ ಸಮಯದಲ್ಲಿ ಬೈಲೂರದ ಒಂದು ಗೋಶಾಲೆ ಇದೆ, ವಿಷ್ಣು ನಾಯ್ಕ ಅಂತ ಒಂದು ಗೋಶಾಲೆಯನ್ನ ನಡೆಸ್ತಾ ಇದ್ದಾರೆ. ಅವರು ಚಿಕ್ಕ ಮಟ್ಟದ್ದು, ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದಾರೆ ಅವರು. ಆ ಸಮಯದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನ ಮಾಡಿದ್ರು ಆ ಗೋ ಪೂಜೆ ಸಮಯದಲ್ಲಿ. ಆ ಸಮಯದಲ್ಲಿ ಅವ್ರು ಹೇಳಿದ್ರು, ಒಂದು ಗೋವನ್ನ ದತ್ತು ತಗೊಂಡ್ರೆ 1,000 ರೂಪಾಯಿ ಕೊಡ್ಬೇಕು ಆಗ್ತದೆ, ಒಂದು ಗೋವನ್ನ ದತ್ತು ತಗೊಂಡ್ರೆ 1,000 ರೂಪಾಯಿ ಕೊಡ್ಬೇಕು ಅನ್ನೋ ಭಾವನೆಗಳನ್ನು ವ್ಯಕ್ತ ಮಾಡಿದ್ರು. ಆ ಸಮಯದಿಂದ ನಾನು ಇದೊಂದು 8 ವರ್ಷದ
ಹಿಂದಿನ ವಿಚಾರ. ಆ ಸಮಯದಲ್ಲಿ ಅಂದೇ ನಿರ್ಧಾರ ಮಾಡಿದೆ, ನಾನು ಅವ್ರ ಹೆಸರಲ್ಲಿ ಪ್ರತಿನಿತ್ಯ ಒಂದು 35 ರೂಪಾಯಿನ ಅವ್ರ ಅಕೌಂಟಿಗೆ ಜಮಾ ಮಾಡ್ತಾ ಇದ್ದೇನೆ. ಒಂದು ತಿಂಗಳಿಗೆ 1,050 ರೂಪಾಯಿ ಆಗ್ತದೆ. ಅದು 8 ವರ್ಷದಿಂದ ಅದನ್ನ ನಿರ್ವಹಿಸ್ತಾ ಬಂದಿದ್ದೇನೆ. ನನಗೊಂದು ಖುಷಿ ಇದೆ. ಹಾಗಾಗಿ ಗೋಪ್ರೇಮಿಗಳು ಈ ತರ ಆರ್ಥಿಕ ಸೌಲಭ್ಯವನ್ನು ಒದಗಿಸಿದ್ರೆ, ನಾವು ಗೋ ಹತ್ಯೆಗೆ ಬಂದಂತ ಗೋವನ್ನ ಗೋಶಾಲೆಗೆ ಕೊಟ್ಟಾಗ ಅದನ್ನು ನಿರ್ವಹಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದು ವಿಚಾರ ನನ್ನ ಮನಸ್ಸಿನಲ್ಲಿದೆ. ಹಾಗಾಗಿ ಈ ಎಲ್ಲ ಗೋಪ್ರೇಮಿಗಳು ಇದನ್ನು ಮುಂದುವರಿಸಬೇಕಂತ ನಾನು ಕಳಕಳಿಯಲ್ಲಿ ಹಿಂದೂ ಸಮಾಜ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅಂದ್ರೆ ನಮ್ಮ ಈಗಿನ ಜನತೆಗೆ ಮೇ ಬಿ ಭಟ್ಗಳ ಗಲಭೆ ಇಷ್ಟು ದೊಡ್ಡದಾಗಿತ್ತು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು ಅನ್ನೋದ್ರ ಕಲ್ಪನೆನೂ ಇಲ್ಲ. ಆದ್ರೆ ನಾನ್ ಹೇಳುದು ಸ್ವಲ್ಪ ಇದೆ, ಇದಕ್ಕಿಂತ ಕ್ರೂರವಾಗಿತ್ತು. ಹಾಗಿದ್ರೆ ಆ ಗಲಭೆ ಸಮಯದಲ್ಲಿ ಹೋರಾಟಗಳ ಸಂಘಟನೆಯನ್ನ ಹೇಗ್ ಮಾಡಿದ್ರಿ, ಹಿಂದೂಗಳನ್ನ ಹೇಗೆ ರಕ್ಷಿಸಿದ್ರಿ? ಹೋರಾಟದ ಸಂಘಟನೆ ನಮ್ಮೆಲ್ಲರಿಗೂ ಹೇಳ್ದಲ್ಲ, ಅನಿವಾರ್ಯ ಆಗಿತ್ತು. ನಾವು ಬದುಕಬೇಕಾಯ್ತು, ಒಂದು ಊರನ್ನ ತೊರಿಬೇಕಾಗಿತ್ತು, ವಲಸೆ ಹೋಗ್ಬೇಕಾಯ್ತು. ಆದ್ರೆ ನಾವು ವಲಸೆ ಹೋಗೋದಾದ್ರೂ ಎಲ್ಲಿ ಹೋಗೋದಾದ್ರೆ ನಮ್ಮಿಂದ ಸಮುದ್ರಕ್ಕೆ ಹೋಗ್ಬೇಕು, ಇನ್ನೆಲ್ಲೂ ನಮ್ದೇ ಆದ ಜಾಗಗಳಿಲ್ಲ. ಎಲ್ಲರೂ ಒಟ್ಟಾರೆ ಎಲ್ಲ ಹಿಂದೂಗಳು, ಇದು ಹಿಂದೂ ಸಮಾಜ ಒಂದು ಮುಖ್ಯವಾಹಿನಿಯಲ್ಲಿ ಬಂತು. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಆ ಸಮಯದಲ್ಲಿ ನೇತೃತ್ವ ವಹಿಸಿದಂಥವ್ರು ಡಾಕ್ಟರ್ ಚಿತ್ತರಂಜನ್ ಅವರು, ದಿವಂಗತ NG ಕೊಲ್ಲೆ ಅಂತವ್ರು, ತಿಮ್ಮಪ್ಪ ನಾಯ್ಕ ಅಂತವ್ರು, ಮಂಜಪ್ಪ ನಾಯ್ಕ ಅಂತವ್ರು, ಲಕ್ಷ್ಮಣ್ ನಾಯ್ಕ ಅಂತ, ಪಕ್ಷ ಭೇದ ಎಲ್ಲರೂ, ಮಾಸ್ತಪ್ಪ ನಾಯ್ಕ ಅಂತವ್ರು, ಮತ್ತೊಬ್ರು LS ನಾಯ್ಕರು, ಎಲ್ಲರೂ ಸೇರಿ ನಾವು ಹಿಂದೂಗಳ ರಕ್ಷಣೆ ಮಾಡ್ಲೇಬೇಕಂತ ಪಣ ತೊಟ್ರು. ಅವಾಗಲ್ಲಿ ರಾಜಕೀಯ ವ್ಯವಸ್ಥೆ ಏನು ಬರಲಿಲ್ಲ. ಆ ದೃಷ್ಟಿಯಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಲಿಕ್ಕೆ ನಾವು ಪಣ ತೊಟ್ರು. ಅದ್ರ ತಕ್ಕ ನಾವು ಹೋರಾಟ ಮಾಡಿದ್ದೇವೆ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಂಡಿದ್ದೇವೆ. ಅನಂತ್ ಕುಮಾರ್ ಹೆಗಡೆ ಅವರ ಕಟ್ಟ ಅನುಯಾಯಿ ನೀವು ಅಂತಾನೆ ಪ್ರಸಿದ್ಧರಾಗಿದ್ದೀರಿ. ಅವರೊಂದಿಗಿನ ನಿಮ್ಮ ಸಂಬಂಧ, ಹೋರಾಟ ಆಗ ಹೇಗಿತ್ತು, ಈಗ ಹೇಗಿದೆ? ಅನಂತ್ ಕುಮಾರ್ ಅವರ ನಮ್ಮ ಹೋರಾಟಕ್ಕೆ ಏನಾದ್ರು ತಂದಿರಂದ್ರೆ ಅವರೇ ಮೇಲ್ಭಕ್ತಿ. ಅವರೊಟ್ಟಿಗೆ ಹನುಮಾನ್ ಶಾನ್ ಭಗ್ರ ಅಂತ ಇದ್ದಾರೆ ಸಂಘದ, ಅವರು ನಿವೃತ್ತ ಬ್ಯಾಂಕ್ನ ಅಧಿಕಾರಿಗಳು. ಅವರು ಅನಂತ್ ಕುಮಾರ್ ಹೆಗಡೆ, ಅವಾಗ ನಮ್ದು ಈಗಿನ ಸಂಸದರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿದ್ದು, ಇವರೆಲ್ಲ ಒಡನಾಟು ನಮ್ಗೆ. ಅನಂತ್ ಕುಮಾರ್ ಒಂದು ಪ್ರೇರಣೆ ಆಗಿತ್ತು ನಮ್ಮ ಹೋರಾಟಕ್ಕೆ. ಅಂದೂ ಹೇಗಿತ್ತು, ಇವತ್ತು ಅನಂತ್ ಕುಮಾರ್ ಒಟ್ಟಿಗೆ ಹಾಗೆ ಇದ್ದೇವೆ. ಈ ಅನಂತ್ ಕುಮಾರ್ಗೂ ಮತ್ತೆಲ್ಲರಿಗೂ ಪ್ರೇರಣೆ ಮಾನ್ಯ ಜಗದೀಶ್ ಕಾರಂತ್. ಇವತ್ತು ಹಿಂದೂ ಜಾಣ ವೇದಿಕೆಯ ಕ್ಷೇತ್ರ ಸಂಚಾಲಕರಾಗಿದ್ದಾರೆ. ಅಂದ್ರೆ ಆಂಧ್ರ, ತಮಿಳುನಾಡು, ಕೇರಳ, ಇವರೆಲ್ಲರೂ ಪ್ರೇರಣೆ, ಮೇನ್ ಪ್ರೇರಣೆ ಅವರು. ಅವರೊಟ್ಟಿಗೆ ಅನಂತ್ ಕುಮಾರ್ ನಮಗೆ ಪ್ರೇರಣೆ. ಅನಂತ್ ಕುಮಾರ್ ಮುಖೇನ ನಾವು ಜಗದೀಶ್ ಕಾರಂತ್ ಅಂತ ನೋಡಿದ್ದೇವೆ. ಹುಬ್ಬಳ್ಳಿಯ ಕಿತ್ತೂರು ಚೆನ್ನಮ್ಮ ಮೈದಾನದಲ್ಲಿ ನಡೆದ ಹೋರಾಟಕ್ಕೆ ನಿಮ್ಮ ಪಾತ್ರ ಏನು? ಕಿತ್ತೂರು ಚೆನ್ನಮ್ಮ ಮೈದಾನ ಅದು ಭಾರತದಲ್ಲಿದೆ, ಕರ್ನಾಟಕದಲ್ಲಿದೆ, ಹುಬ್ಬಳ್ಳಿಯಲ್ಲಿದೆ, ನಮ್ಮೆಲ್ಲರಿಗೂ ಗೊತ್ತಿತ್ತಂತ ವಿಷಯ. ಅಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡಬಾರದು ಅನ್ನೋದು ಆಗಿನ ಒಂದು ಸರ್ಕಾರದ ಒಂದು ಸುತ್ತೋಲೆ ಆಗಿತ್ತು. ಯಾಕಾಗಿ ಅವ್ರು ಕೇಳ್ಬೇಕು, ಅದು ಆಗಿನ ಸರ್ಕಾರ ಕೇಳ್ಬೇಕಾಯ್ತು ನಾವು. ಯಾಕಂದ್ರೆ ಈ ರಾಷ್ಟ್ರ ಧ್ವಜ, ತ್ರಿವರ್ಣ ಧ್ವಜ ನಾವ್ ಎಲ್ಲಿ ಬೇಕಾದ್ರೂ ಹಾರಿಸಬಹುದು. ಅವಾಗ ನಮ್ಗೆ ಸಂಘ ಕರೆ ಕೊಟ್ಟಾಗ ಹಿಂದೂ ಜಾಣ ವೇದಿಕೆ ನೇತೃತ್ವ ವಹಿಸಿದಂತ ಅನಂತ್ ಕುಮಾರ್ ಅವರು ಅವಾಗ ನಮ್ಗೆ ಕರೆ ಕೊಟ್ಟಾಗ, ಅವಾಗ ತಾಲೂಕ್ ಸಂಚಾಲಕರಾಗಿ ನಮ್ಮ ಭಟ್ಕಳದ KH ನಾಯ್ಕರಿದ್ರು. ಆ ಸಮಯದಲ್ಲಿ ನಾನು ನಗರ ಸಂಚಾಲಕನಾಗಿದ್ದೆ. ಆ ಸಮಯದಲ್ಲಿ ಕರೆ ಕೊಟ್ಟಾಗ ನಾವು ಭಟ್ಕಳದಿಂದ ಒಂದಿಷ್ಟು ಸಂಖ್ಯೆಯಲ್ಲಿ ಹೋಗಿದ್ರು. ಆ ಹೆಸರು ನನ್ನಲ್ಲಿ ಈಗ ಸರಿಯಾಗಿ ನೆನಪಿದೆ. 7 ಜನ ಹೋಗಿದ್ರು ನಾವು. 7 ಜನರಲ್ಲಿ ದೀಪಕ್ ಶಾನ್ಬಾಗು, ಕಿರಣ್ ಶಾನ್ಬಾಗು, ಆಮೇಲೆ ಪ್ರಸನ್ನ, ಬಾಬು ಡಾಕ್ಟರ್ ಮಗ ಪ್ರಸನ್ನ ಅಂತ, ಸತೀಶ್ ಶೆಟ್ಟಿ, ಮತ್ತೆ ಕೃಷ್ಣ ನಾಯ್ಕ ಮತ್ತೆ ಮಹಾದೇವ್ ನಾಯ್ಕ ಅಂತ ನನ್ನ ಊರದವ್ರು. ಇವ್ರು 7 ಜನ ನಾವು ಹೋಗಿದ್ವಿ. ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಪಾಲ್ಗೊಂಡಿದ್ವಿ. ಆ ಸಮಯದಲ್ಲಿ ಅನಂತ್ ಕುಮಾರ್ ಅವರೊಟ್ಟಿಗೆ ನಾವು ಆತ್ಮಹತ್ಯೆ ದಳ ಅಂತ ನಾವು ಆ ಧ್ವಜ ಅಂದ್ರೆ ಹಾರಿಸೇಬೇಕು, ನಾವು ಕಿತ್ತೂರು ಚೆನ್ನಮ್ಮ ಮೈದಾನದಲ್ಲಿ ಧ್ವಜಾರೋಹಣ ಮಾಡ್ಲೇಬೇಕು ಅನ್ನೋದೊಂದು ಕಲ್ಪನೆಗಳಿತ್ತು ನಮ್ಗೆ. ಮತ್ತೆ ಯಾವುದು ನಮ್ಗೆ ಗೊತ್ತಿಲ್ಲ, ಅದು ಧ್ವಜಾರೋಹಣ ಒಂದೇ ಆಗ್ಬೇಕು ನಮ್ಗೆ. ಆ ಸಮಯದಲ್ಲಿ ಅನಂತ್ ಕುಮಾರ್ ಒಟ್ಟಿಗೆ ನಾವು ಸೇರಿದ್ರು. ಆದ್ರೆ ಒಂದು ನೋವಿನ ಸಂಗತಿ ಅಂದ್ರೆ, ಆ ಸಮಯದಲ್ಲಿ 13ನೇ ತಾರೀಕಿಗೆ ನನಗೆ ಬಂಧನ ಆಯ್ತು. ಧಾರವಾಡ ಜೈಲಲ್ಲಿ ನನ್ನನ್ನು ಇಟ್ಟಿದ್ರು. ಆದ್ರೆ ಅನಂತ್ ಕುಮಾರ್ ಮತ್ತೆ ಸತ್ಯಜಿತ್ ಸುರತ್ಕಲ್ ಇವ್ರ ತಂಡ ಧ್ವಜಾರೋಹಣ ಮಾಡ್ತು. ನನಗೆ ಖುಷಿ ಇದೆ. ಆ ಸಮಯದಲ್ಲಿ ಒಂದು ಮಹಾದೇವ್ ನಾಯ್ಕ್ ಅಂತ ಗೋಲಿಬಾರದಲ್ಲಿ ಹತ್ಯೆ ಆಗಿತ್ತಂತ ಒಂದು ಪೇಪರ್ ಓದ್ದ ನಾನು. ನನ್ನೊಟ್ಟಿಗೆ ಬಂದಂತ ಮಹಾದೇವ್ ನಾಯ್ಕನೇ ಆಗಿತ್ತು ನನ್ನ ಊರವ. ಮಹಾದೇವ್ ನಾಯ್ಕ್ ಅಂತ ಖಾಲಿ ಮಹಾದೇವ್ ಅನ್ನೋ ಒಂದು ಹೆಸರಿತ್ತು. ಆ 18 ವರ್ಷದ ವಯಸ್ಸದವನಾಗಿತ್ತು ಅವನು, ನನ್ನೊಟ್ಟಿಗೆ ಬಂದಿದ್ದ. ಆ ಸಮಯದಲ್ಲಿ ನನಗೆ ಬಹಳ ನೋವಾಗಿತ್ತು ಜೈಲಲ್ಲಿ ಇದ್ದಾಗ.
ಆ ಜೈಲಲ್ಲಿದ್ದಾಗ ನಾನು ಹೊರಗಡೆ ಬಂದು ನೋಡಿದಾಗ ನಾನು ಅವಾಗೆಲ್ಲ ಮೊಬೈಲ್ ಈ ಲ್ಯಾಂಡ್ ಫೋನ್ ಮಾಡಿದಾಗ ಎಲ್ಲರೂ ಬಂದಿದ್ದಾರೆ, ನೀನು ಒಬ್ಬನೇ ಬರ್ಲಿಲ್ಲ. ಅವಾಗ ನನಗೆ ಖುಷಿಯಾಗಿದೆ. ಆದ್ರೆ ಒಂದು ನೋವಿನ ಸಂಗತಿ, ಆ ಧ್ವಜಾರೋಹಣದಲ್ಲಿ ಪಾಲ್ಗೊಳ್ಳುವಂತ ಸೌಭಾಗ್ಯ ನನಗೆ ಸಿಗ್ಲಿಲ್ಲ ಅಂತ ಇವತ್ತು ನನ್ನನ್ನು ಕಾಡ್ತೇವೆ. ಸಂಘಟನೆಯ ಹೋರಾಟಕ್ಕೆ ಧುಮುಕಿದ್ರಿಂದ ನಿಮ್ಮ ಉದ್ಯಮ ಮತ್ತು ವ್ಯವಹಾರದ ಮೇಲೆ ಯಾವ ಪರಿಣಾಮ ಬೀರಿದೆ? ಸಂಘಟನೆಯಲ್ಲಿ ಧುಮುಕಬೇಕಾದ್ರೆ ನಂದೊಂದು ಸಣ್ಣ ಉದ್ಯೋಗ ಇತ್ತು, ಬೇಕರಿ ಉದ್ಯೋಗ. ನಾನು ಒಂದು ಸಣ್ಣದ ಬೇಕರಿ ಉದ್ಯೋಗನ ಬಾಡಿಗೆಯಲ್ಲಿದ್ದೆ. ಆ ಸಮಯದಲ್ಲಿ 1992ರಲ್ಲಿ ಆ ಸಣ್ಣ ಗಲಭೆ ನಡೆದ ಸಮಯದಲ್ಲಿ ಒಂದು ಬಾಡಿಗೆ ಒಂದು ತಿಂಗಳಿಗೆ 600 ರೂಪಾಯಿ ಇದ್ದೊಂದು. ತಕ್ಷಣ ಆ ಗಲಭೆ ನಡೆದ ತಕ್ಷಣ ಒಟ್ಟಾರೆ ನಮ್ಮನ್ನ ಒಕ್ಕಲೆಬ್ಸುವಂತ ಕೆಲಸ ಮಾಡಿದ್ರು. ಅವರು ಆ ಸಮಯದಲ್ಲಿ 600 ರೂಪಾಯಿ ಬಾಡಿಗೆ ಅಂತ 1,500 ಬಾಡಿಗೆ ಕೊಡ್ಬೇಕಂತ ಹೇಳಿದ್ರು. ಆ ಬಾಡಿಗೆಯನ್ನ ಕೊಡೋಕಾಗ್ದೇನೆ ನಾನು ನನ್ನ ಮನೆಯಲ್ಲೇ ಸಣ್ಣ ಮಟ್ಟದಲ್ಲಿ ಮನೆಯ ಒಂದು ಪಕ್ಕದಲ್ಲಿ ಸಣ್ಣ ಬೇಕರಿ ಉದ್ಯಮವನ್ನ 1992 ಡಿಸೆಂಬರ್ನಲ್ಲಿ ಪ್ರಾರಂಭ ಮಾಡಿದೆ. ಅಲ್ಲಿಂದ ನಿರಂತರವಾಗಿ ನನ್ನ ಉದ್ಯೋಗ ಪ್ರಾರಂಭ ಮಾಡ್ತಾ ಸಣ್ಣ ಮಟ್ಟದಲ್ಲಿ ಇತ್ತು. ಒಂದು 3-4 ಜನ ಅವರು ಮನೆಯವರೆಲ್ಲರೂ ಸೇರಿ ನಾವು ಬೇಕರಿ ಉದ್ಯೋಗವನ್ನ ಪ್ರಾರಂಭ ಮಾಡಿದ್ದೇವೆ. ಸಣ್ಣ ಹಂತದಲ್ಲಿ ಪ್ರಾರಂಭ ಮಾಡಿದೆ. ನಾನು ನಿಮ್ಗೆ ಹೇಳ್ಬೇಕಂದ್ರೆ ಒಂದು 240 ರೂಪಾಯಿಯಲ್ಲಿ ಬೇಕರಿ ಪ್ರಾರಂಭ ಮಾಡಿದೆ. ಇವತ್ತು ಆ ಉದ್ಯಮ ಒಂದು ಹೆಮ್ಮಾರಿಯಾಗಿ ಬೆಳೆದು ಇವತ್ತೊಂದು 38ರಿಂದ 40 ಜನ ಇವತ್ತ ನನ್ನ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಯಾರೇ ನಮ್ಮ ಈ ಉದ್ಯಮದಲ್ಲಿ ನಂದು ಬ್ರೆಡ್ ಅನ್ನ ತಿರಸ್ಕಾರ ಮಾಡಿದ್ರು, ಆದ್ರೂ ಅದನ್ನ ತಿರಸ್ಕಾರ ಮಾಡಿದ್ರು ನಾನು ಆ ಉದ್ಯಮವನ್ನು ಬೆಳೆಸ್ಕೊಂಡು ಇವತ್ತು ಆ ಉದ್ಯಮದಲ್ಲೇ ಮುಂದುವರೆದಿದ್ದೇನೆ. ನನಗೊಂದು ಹೆಮ್ಮೆ ಇದೆ. ಒಂದು 40 ಜನರಿಗೆ ಕೆಲಸ ಕೊಟ್ಟಿದ್ದೇನೆ. ಆ ಉದ್ಯಮದಲ್ಲಿ ಇವತ್ತು ಮುಂದುವರಿತಾ ಇದ್ದೇನೆ. ಸಂಘಟನೆಯಿಂದ ಬಿಜೆಪಿಯನ್ನ ಯಾವ ಉದ್ದೇಶಕ್ಕಾಗಿ ಸೇರಿದೆ? ಸಂಘಟನೆಯಲ್ಲಿ ನಾನು ಹಿಂದೂ ಜಾಗರಣ ವೇದಿಕೆ ತಾಲೂಕು ಸಂಚಾಲಕನಾಗಿ, ವಿಭಾಗ ಸಂಚಾಲಕನಾಗಿ, ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಸಂಚಾಲಕನಾಗಿ ಕಾರ್ಯನಿರ್ವಹಿಸಿದ್ದೇನೆ. 2013ರಲ್ಲಿ ನಾನು ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಸಂಚಾಲಕನಾಗಿದ್ದೆ. ಆ ಟೈಮ್ದಲ್ಲಿ ಸಂಘ ನಿರ್ಣಯ ಮಾಡ್ತು. ಸಂಘ ನಿರ್ಣಯ ಮಾಡಿ ನೀನು ಬೇರೆ ಪಕ್ಷಕ್ಕೆ ಹೋಗ್ಬೇಕು, ನೀನು ಜಾಯಿನ್ ಆಗ್ಬೇಕು ಅಂತ ಹೇಳಿ. ಸಂಘ ಏನ್ ನಿರ್ಣಯ ಮಾಡ್ತದೆ, ಯಾವ ಉದ್ದೇಶಕ್ಕಾಗಿ ನಿರ್ಣಯ ಮಾಡ್ತದೆ ನಾವು ಪ್ರಶ್ನೆ ಮಾಡುವಂಗಿಲ್ಲ. ಆದ್ರೆ ಒಂದು ಒಳ್ಳೆ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯಕರ್ತನಾಗಿ ನಾನು 2013ರಲ್ಲಿ ಧುಮುಕಿದೆ. 2013ರಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಪಾರ್ಟಿಗೆ ಧುಮುಕಿದೆ. 2013 ಜನವರಿಯಲ್ಲಿ 2013 ವಿಧಾನಸಭೆ ಚುನಾವಣೆಯಲ್ಲಿ ನಂಗೆ ಭಾರತೀಯ ಜನತಾ ಪಾರ್ಟಿ ಬಿಫಾರ್ಮ್ ಕೊಡ್ತು. MLA ಚುನಾವಣೆ MLA ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ಅವಾಗ ಸ್ಪರ್ಧೆ ಮಾಡಿದಾಗ 2013 ಚಿತ್ರಣನೇ ಬೇರೆ ಇತ್ತು. ಅಲ್ಲಿ ಬಿಜೆಪಿ KJP ಅನ್ನೋದೊಂದಾಗಿತ್ತು. ಅದರಲ್ಲಿ ಸೋಲು ಅನುಭವಿಸಿದೆ. ಆದ್ರೆ ಆ ಸೋಲನ್ನ ಸ್ವೀಕಾರ ಮಾಡಿಕೊಂಡು ಪಾರ್ಟಿ ಕಟ್ಟುವಂತ ಕೆಲಸ ಮಾಡಿದೆ ನಾನು ಪುನಃ. 2013ರಲ್ಲಿ ನಾನು ಜಿಲ್ಲಾ ಕಾರ್ಯದರ್ಶಿಗಳಾದೆ. ಅದಾದ ನಂತರ ಜಿಲ್ಲಾ ಉಪಾಧ್ಯಕ್ಷನಾದೆ. ಅದಾದ ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದೆ. 2000 ಆಮೇಲೆ 22ರಲ್ಲಿ ನನಗೆ ಪಶ್ಚಿಮ ಘಟ್ಟದ ನಿಗಮ ಮಂಡಳಿಯ ಒಂದು ಅಧ್ಯಕ್ಷ ಸ್ಥಾನ ಕೊಡ್ತು. ಅದಾದ ನಂತರ ನಾನು ಲೋಕಸಭೆ ಸಂಚಾಲಕನಾಗಿ ಕಾರ್ಯನಿರ್ವಹಿಸಿದ್ದೇನೆ. ವಿವಿಧ ಹಂತದಾಗಿ ಪಾರ್ಟಿಗೆ ಸಂಘಟನೆಗೆ ನನ್ನ ಕೊಡುಗೆ ಏನು ಅಂತ ಕೊಟ್ಟಿದ್ದೆ ನಾನು.